ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಆಗ್ಲಿಂದ ನೋಡ್ತಾ ಇದ್ದೀನಿ, ಆ ಹುಡುಗಿ ನೀರಜ್ ಗರ್ಲ್ ಫ್ರೆಂಡಾ? ಅವನ ಗರ್ಲ್ ಫ್ರೆಂಡೇ ಆಗಿರ್ಬೋದು, ಆದ್ರೆ ಇನ್ನೂ ನನಗೂ ಗೊತ್ತಿಲ್ಲ. ಅವ್ರು ಇರೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ? ನೀರಜ್ ನಿನಗೆ ಹೇಳೋದಿಕ್ಕೆ ಹಿಂಜರಿತಾ ಇದ್ದಾನೆ ಅಣ್ಣ. ಆ ಹುಡುಗಿ ಖಂಡಿತ ನೀರಜ್ ಗರ್ಲ್ ಫ್ರೆಂಡೇ. ಇಲ್ದೇ ಇದ್ದಿದ್ರೆ ಅಷ್ಟು ಕ್ಲೋಸ್ ಆಗಿ ಯಾಕಿರ್ತಾಳೆ? ನನಗೂ ಹಾಗೆ ಅನ್ನಿಸ್ತಿದೆ ಮೀನಾಕ್ಷಿ. ನೋಡೋಣ. ವಿವೇಕ್ ಜಾಹ್ನವಿ ಇನ್ನೂ ಬರ್ಲಿಲ್ವಲ್ಲ? ಮುಖ ಯಾಕೆ ಸೀದೋಗಿರೋ ಮಸಾಲೆ ದೋಸೆ ತರ ಇಟ್ಟಿದ್ಯಲ್ಲ? ನಿನ್ ಹಾಗೆ ಸಂಡ್ಗೆ ಮೂತಿ ಹುಡುಗಿ ಪಕ್ಕ ಕೂತ್ಕೊಂಡ್ರೆ ಇನ್ ಹೇಗಿರುತ್ತೆ? ನಮ್ಮಂತ ಹುಡುಗರ ಮುಖ ಸೀದ್ ಹೋಗಿರೋ ಮಸಾಲೆ ದೋಸೆ ಹಾಗೆ ಇರುತ್ತೆ. ನಂದು ಸಂಡ್ಗೆ ಮುಖನ? ಯಾಕೆ ನಿಂಗೆ ಅವತ್ತು ಹಾಗನ್ಸಿಲ್ವಾ? ಒಂದ್ಸರಿ ಕನ್ನಡಿಲ್ ಚೆನ್ನಾಗಿ ನೋಡ್ಕೋ. ನನ್ ಮಾತು ನಿಜ ಅಂತ ನೀನೇ ಒಪ್ಕೋತೀಯ. ಹೌದಾ? ಆ ತರದ್ ಸಂಡ್ಗೆ ಮುಖದೊಳ್ನೆ ನಿನ್ ಕಾರಲ್ಲಿ ಇಷ್ಟು ಭದ್ರವಾಗಿ ಕರ್ಕೊಂಡ್ ಹೋಗ್ತಾ ಇರೋದ್ ನೀನು. ಅದಕ್ಕೆ ನನ್ನ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ನಿನ್ನ ರಾಣಿ ಹಾಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಇಲ್ದೇ ಇದ್ರೆ ನನ್ಗೆ ನನ್ ಕಾರ್ಗೆ ಯಾಕೆ ಕರ್ಮ? ಯಾವ್ದೋ ಜನ್ಮದಲ್ಲಿ ನಾನು ನನ್ ಕಾರು ಮಾಡಿರೋ ದುರಾದೃಷ್ಟ. ದುರಾದೃಷ್ಟ ಅಲ್ಲಪ್ಪ, ಅದೃಷ್ಟ. ನಾನ್ ಬಂದ್ ಕೂತ್ಕೊಂಡಿದ್ರಿಂದಾನೆ ನಿನ್ ಕಾರ್ಗೆ ಇಷ್ಟು ಸೌಂದರ್ಯ ಬಂದಿದ್ದು. ಹಲೋ, ಏನು ಕಳ್ಕೊಂಡ್ ಹಾಗೆ ಹುಡುಕ್ತಾ ಇದೆಯಲ್ಲ? ಸೌಂದರ್ಯ ಅದು ಇದು ಅಂದ್ಯಲ್ಲ, ಅದೆಲ್ಲಿದೆ ಅಂತ ಹುಡುಕ್ತಿದ್ದೆ. ಕೈಯಲ್ಲಿ ಅಲ್ಲಾವುದ್ದೀನ್ ಅದ್ಭುತ ದೀಪನಿಟ್ಕೊಂಡು ಬೇರೆ ಕಡೆ ಹುಡುಕ್ತಾ ಇರೋ ಹಾಗೆ ಎದುರುಗಡೆನೆ ಇಷ್ಟು ಸೌಂದರ್ಯನಿಟ್ಕೊಂಡು ಎಲ್ಲೆಲ್ಲೋ ಹುಡುಕ್ತಾ ಇದೆಯಲ್ಲ. ಅಯ್ಯೋ ದೇವ್ರೇ, ನಿನ್ ಮೇಲೆ ನಿನ್ಗೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ ಜಾನು. ಓವರ್ ಕಾನ್ಫಿಡೆನ್ಸಾ? ನಿಜ ತಾನೇ ಇದು? ಸೌಂದರ್ಯ ಅಂದ್ರೆ ಆ ಐಶ್ವರ್ಯ ರೈ, ಆ ಆಲಿಯಾ ಭಟ್ ಅವ್ರ ಮುಖದ ಹಾಗಿರುತ್ತೆ ಸೌಂದರ್ಯ. ಒಣಗ್ ಹೋಗಿರೋ ಹಾಗಲ್ಕಾಯಿ ತರ ಇರೋ ನಿನ್ ಮುಖದ ಹಾಗಲ್ಲ. ನಂದು ಒಣಗೋಗಿರೋ ಅಂತ ಹಾಗಲ್ಕಾಯಿ ಮುಖನಾ? ನಿಂದು ಕೊಳ್ತೋಗಿ ವಾಸನೆ ಬರ್ತಾ ಇರೋ ಸೋರೆಕಾಯಿ ಮುಖ. ಚೇಚೆ, ಇದೇನ್ ಕಂಪ್ಯಾರಿಸನ್? ನಮ್ಮೂರಲ್ಲಿ ನಿನ್ನಂಥವ್ರನ್ನ ಹೀಗೆ ಬೈಯೋದು. ನನ್ನಂಥವ್ರು ಅಂದ್ರೆ? ಪಕ್ಕದಲ್ಲೇ ಸುಂದರವಾಗಿರೋ ಹುಡುಗಿ ಕೂತಿದ್ರು ಕೂಡ ಕೇರ್ ಮಾಡದೆ ಉಗ್ರ ಕಿತ್ಕೊಳ್ಳೋ ಜಾತಿ ಅಂತ. ಪ್ಲೀಸ್ ಜಾನ್, ಸೌಂದರ್ಯದ ಬಗ್ಗೆ ಎಲ್ಲ ನೀನ್ ಮಾತಾಡ್ಬೇಡ. ನನ್ಗೆ ಸೌಂದರ್ಯ ಅನ್ನೋ ಪದದ ಮೇಲಿರೋ ರೆಸ್ಪೆಕ್ಟೇ ಹೋಗ್ಬಿಡುತ್ತೆ. ನೋಡು, ನೀನ್ ಇಷ್ಟು ಸಲ ರೇಗಿಸ್ತಾ ಇದ್ರೆ ಖಂಡಿತ ನನ್ನಂಥವಳೆ ನಿನಗೆ ಹೆಂಡತಿಯಾಗಿ ಸಿಗ್ತಾಳೆ. ಆಗ ಮಾತಿಗೊಂದ್ಸಲ ಸರಿಯಾಗಿ ಗುದ್ದುತ್ತಾಳೆ. ನಿನ್ನಂಥವಳೇನಾದ್ರೂ ಹೆಂಡತಿಯಾಗಿ ಸಿಕ್ಕಿದ್ರೆ ತಕ್ಷಣನೇ ಸನ್ಯಾಸ ತಗೊಂಡು ಹಿಮಾಲಯಕ್ಕಾದ್ರೂ ಹೋಗ್ತೀನಿ ಹೊರತು ಸಂಸಾರ ಮಾತ್ರ ಮಾಡಲ್ಲ ಜಾನು. ನೀನ್ ಹೋದ್ರೆ ನನಗೇನು? ನಂಗೇನ್ ಕಡಿಮೆನಾ? ನನಗಿರೋ ಅಂದ ಚಂದಕ್ಕೆ 10 ಜನ ಆದ್ರೂ ನನ್ ಹಿಂದೆ ಬೀಳ್ತಾರೆ. ಯಾರನ್ನೋ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮದ್ವೆ ಆಗ್ತೀನಿ. ಮಾಡ್ಕೋ ಹಾಗ್ ಬರೋನು ಮಾತಿಗೂ 10 ಸಲ ನಿನ್ ಮೂತಿ ಗುದ್ದವನಾಗ್ಬೇಕು. ಚೀಚಿ, ಎಲ್ಲ ಈ ತರ ಶಾಪನೆ ಹಾಕ್ತಿಯಲ್ಲ. ನಾನು ನನ್ ಮಾತೆಲ್ಲ ವಾಪಸ್ ತಗೊಂತೀನಿ. ನೀನು ನಿನ್ ಶಾಪ ಎಲ್ಲ ವಾಪಸ್ ತಗೋ. ಒಂದ್ಸಲ ಶಾಪ ಕೊಟ್ಮೇಲೆ ಮತ್ತೆ ಅದನ್ನ ವಾಪಸ್ ತಗೊಳಕ್ಕಾಗಲ್ಲ. ಹೋಗಿ ನಿನ್ನಂತವನ ಹತ್ರ ಮಾತಾಡ್ತಾ ಇದೀನಲ್ಲ ನೋಡು, ನನಗೆ ಬುದ್ಧಿ ಇಲ್ಲ ಅನ್ಕೋಬೇಕು. ಅಟ್ಲೀಸ್ಟ್ ನಾನು ಇಲ್ಲಿದ್ದೀನಿ ಅನ್ನೋದಾಗ್ಲಿ, ನಾನ್ ನೋಡಿದ್ರೆ ಏನ್ ಅನ್ಕೋತೀನೋ ಅನ್ನೋ ಯೋಚನೆ ಕೂಡ ಇಲ್ಲ ಮಿತ್ರಂಗೆ. ಮಿತ್ರಕ್ ಸ್ವಲ್ಪ ಆದ್ರೂ ನನ್ ಬಗ್ಗೆ ಕಾಳಜಿ ಇದ್ದಿದ್ರೆ ಇದರ ಭಾಗ್ಯನ ಹಿಂದೆ ತಿರುಗ್ತಾ ಇರ್ಲಿಲ್ಲ. ಮಿತ್ರ ಅವ್ರೆ, ಏನಾಯ್ತು ನಿಮ್ಗೆ? ಅದು ಅಂದ್ರೆ ಅದು ಭಾಗ್ಯ. ಒಂದ್ ನಿಮಿಷ, ಈಗ್ಲೇ ಸರಿ ಆಯ್ತಮ್ಮ, ಬನ್ನಿ. ಈಗ ಹೇಳಿ, ಏನಾಯ್ತು? ಅದು ಭಾಗ್ಯ
ಅದು ಭಾಗ್ಯ ಅದು ಒಂದ್ಸಲ ನನ್ ಕಡೆ ನೋಡಿ. ಈಗ ಹೇಳಿ, ಏನಾಯ್ತು? ಅದು ಹೇಗೆ ಹೇಳಿ, ನಿನ್ ಬ್ಲೌಸ್ ಹುಕ್ ಬಿಚ್ಚೋಗಿದೆ. ಮತ್ತದನ್ನ ನಾನ್ ಕೇಳೋ ತನಕ ಹೇಳಲೇ ಇಲ್ಲ, ಮೊದ್ಲೇ ಹೇಳ್ಬೇಕಲ್ವಾ? ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಸರಿ, ನನ್ ಜೊತೆ ಬನ್ನಿ. ಮಿತ್ರ ಅವ್ರೆ, ಅದು ನನ್ಗಾಗ್ತಿಲ್ಲ. ಸ್ವಲ್ಪ ನೀವೇ ಹಾಕ್ತೀರಾ? ನಾನ್ ಹೇಗೆ? ನೀವು ನನ್ ಗಂಡನೇ ಅಲ್ವಾ, ನಾನ್ ನಿಮ್ ಹೆಂಡತಿ ಅಲ್ವಾ? ಹಾಕಿದ್ರೆ ತಪ್ಪೇನಿಲ್ಲ. ಹಾಕಿ. ಆಯ್ತು ಭಾಗ್ಯ. ಥ್ಯಾಂಕ್ ಯು ಮಿತ್ರ ಅವರೇ. ಅಕ್ಕ, ಜಾನು, ಜಾನು, ಜಾನು ಬಂದ್ರಾ? ಯಾಕೆ ಇಷ್ಟು ಲೇಟ್ ಆಯ್ತು? ಇಲ್ಲೋಡು, ನಿಮ್ ಪ್ರೀತಿ ಮೈದ್ನ ಇದಾನಲ್ಲ, ಇವನು ಕಾರ್ನ ಕಾರ್ ತರ ಅಲ್ದೆ ಎತ್ತಿನ ಬಂಡಿ ತರ ಓಡ್ಸ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊತ್ತಾಯ್ತು. ಹಲೋ, ನನ್ ಡ್ರೈವಿಂಗ್ ಬಗ್ಗೆನೇ ಮಾತಾಡ್ತೀಯಾ? ಮುಂದಿನ ಸರಿ ನನ್ ಕಾರಲ್ಲಿ ಕೂರ್ತಿಯಲ್ಲ, ಆಗಿದೆ. ವಿಮಾನದ ಹಾಗೆ ಓಡಿಸ್ತೀನಿ. ಹ? ವಿಮಾನದ ತರ ಸ್ಪೀಡಲ್ಲಿ ಹೋಗ್ಬೇಕಾಗಿರೋದು ಕಾರ್ ಅಲ್ಲಪ್ಪ, ನಿನ್ ಬಾಡಿಲಿ ಆ ಸ್ಪೀಡ್ ಇರ್ಬೇಕು. ತೋರಿಸ್ತೀನಿ. ನನ್ ಸ್ಪೀಡು ತೋರಿಸ್ತೀನಿ, ನನ್ ಪವರು ತೋರಿಸ್ತೀನಿ. ಎಲ್ಲದಕ್ಕೂ ಟೈಮ್ ಬರ್ಬೇಕು. ಅಬ್ಬಾ, ಮತ್ತೆ ನೀವಿಬ್ರು ಸ್ಟಾರ್ಟ್ ಮಾಡಿದ್ರಾ? ಸ್ವಲ್ಪ ಹೊತ್ತು ಕೂಡ ಸುಮ್ನೆ ಇರಲ್ವಲ್ಲ? ಸರಿ ಅದಕ್ಕೆ ನಾನು ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬರ್ತೀನಿ. ಅಕ್ಕ, ನಾನು ಎಲ್ರನ್ನೂ ಮಾತಾಡ್ಸ್ ಬರ್ತೀನಿ. ಭಾಗ್ಯ ಬಾ. ಭಾಗ್ಯ, ಏನಾಯ್ತು? ಏನಾಯ್ತು ಭಾಗ್ಯ? ಏನು ತಾಕ್ತು ರೀ. ಎಲ್ಲಿ ಕೈ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.